ನೀವೇನಾದ್ರೂ ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಒಂದು ಜಿಲ್ಲೆಯಲ್ಲಿ ಮಾತ್ರನೇ 12,000ಕ್ಕೂ ಹೆಚ್ಚು ಮಹಿಳೆಯರ ಹೆಸರನ್ನ ಗೃಹಲಕ್ಷ್ಮಿ ಪಟ್ಟಿಯಿಂದ ಲಿಸ್ಟ್ ಇಂದ ತೆಗೆದು ಹಾಕಲಾಗಿದೆ. ಸೊ ಕೆಲವರ ಖಾತೆಗೆ ಬರ್ತಿದ್ದಂತಹ ಹಣವು ಕೂಡ ನಿಲ್ಲುವಂತ ಸಾಧ್ಯತೆ ಇದೆ. ಸೊ ನಿಮ್ಮ ಹೆಸರು ಕೂಡ ಈ ಒಂದು ಪಟ್ಟಿಯಲ್ಲಿ ಇದೆಯಾ? ಕೊನೆವರೆಗೂ ನೋಡಿ. ಒಂದು ಮುಖ್ಯವಾದಂತಹ ಮಾಹಿತಿಯನ್ನ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಇದೀಗ ಒಂದು ದೊಡ್ಡ ಅಪ್ಡೇಟ್ ಹೊರ ಬಂದಿರುವಂತದ್ದು. ಈ ಮಾಹಿತಿ ಪ್ರತಿಯೊಬ್ಬ ಫಲಾನುಭವಿಯು ಕೂಡ ತಿಳಿದುಕೊಳ್ಳಲೇಬೇಕು. ವಿಶೇಷವಾಗಿ ನಿಮ್ಮ ಖಾತೆಗೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದ್ರೆ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇಲ್ಲಿ ಮೊದಲನೇದಾಗಿ ಒಂದು ವಿಚಾರ ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸಿಲ್ಲ, ಅಂದ್ರೆ ರದ್ದು ಮಾಡಿಲ್ಲ. ಆದ್ರೆ ಅನರ್ಹ ಫಲಾನುಭವಿಗಳನ್ನ ಗುರುತಿಸುವಂತಹ, ಅದನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ದೊಡ್ಡ ಮಟ್ಟದಲ್ಲಿ ಆರಂಭಿಸಿದೆ ಅಂತಾನೆ ಹೇಳ್ಬೋದು. ಸೊ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಂದರಲ್ಲೇನೆ ನಡೆದಂತಹ ಪರಿಶೀಲನೆಯಲ್ಲಿ ಅಧಿಕಾರಿಗಳಿಗೆ ಅಚ್ಚರಿಯ ಮಾಹಿತಿ ಸಿಕ್ಕಿರುವಂತದ್ದು. 2023 ಆಗಸ್ಟ್ನಿಂದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಮಹಿಳೆಯರ ಖಾತೆಗೆ ಜಮಾ ಆಗ್ತಿದೆ. ಸೊ ಬೆಂಗಳೂರಿನ ದಕ್ಷಿಣ ಜಿಲ್ಲೆಯಲ್ಲಿ ಮಾತ್ರ 2,82,000ಕ್ಕಿಂತ ಹೆಚ್ಚು ಮಹಿಳೆಯರು ಈ ಒಂದು ಯೋಜನೆಯಲ್ಲಿ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ನೋಂದಣಿ ಮಾಡ್ಕೊಂಡಿದ್ದಾರೆ. ಆದ್ರೆ ಪರಿಶೀಲನೆ ವೇಳೆ ದೊಡ್ಡ ಪ್ರಮಾಣದ ಅಕ್ರಮಗಳು ಮತ್ತೆ ತಾಂತ್ರಿಕ ಸಮಸ್ಯೆಗಳು ಕೂಡ ಪತ್ತೆಯಾಗಿರುವಂತದ್ದು. ಇಲ್ಲಿ ಮೊದಲ ಶಾಕಿಂಗ್ ಮಾಹಿತಿ ಏನು ಅಂದ್ರೆ, ಒಟ್ಟು 6,624 ಮಹಿಳೆಯರು ಮೃತಪಟ್ಟಿದ್ರು. ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ದಾಖಲೆ ಇರುವುದು ಪತ್ತೆಯಾಗಿರುವಂತದ್ದು. ಕೆಲವು ಖಾತೆಗಳಿಗೆ ಹಣ ಕೂಡ ಜಮೆ ಆಗಿರುವಂತಹ ಮಾಹಿತಿ ಹೊರ ಬಂದಿದೆ. ಇದನ್ನ ಕೇಳಿದ ಮೇಲೆ ನಿಮ್ಗೂ ಕೂಡ ಒಂದು ಪ್ರಶ್ನೆ ಬರಬಹುದು, ಏನು ಅಂದ್ರೆ ಮೃತಪಟ್ಟವರ ಮಾಹಿತಿ ಸರ್ಕಾರಕ್ಕೆ ಇಷ್ಟು ದಿನ ಗೊತ್ತಾಗ್ಲಿಲ್ವಾ ಅಂತ. ಸೊ ಅದಕ್ಕೆ ಕಾರಣ ಏನಂದ್ರೆ, ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಶೇಷ ಪರಿಶೀಲನೆಯನ್ನ ಆರಂಭ ಮಾಡಿದೆ. ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಮರಣ ಪ್ರಮಾಣ ಪತ್ರಗಳ ಮಾಹಿತಿಯನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಈಗ ಪ್ರತಿಯೊಂದು ಹಳ್ಳಿಯಲ್ಲೂ ಮತ್ತೆ ಪ್ರತಿಯೊಂದು ಊರಿನಲ್ಲೂ. ಇಲ್ಲಿ ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದೆ, ಏನು ಅಂದ್ರೆ ಮೃತ ಫಲಾನುಭವಿಗಳು, ಅಂದ್ರೆ ಡೆತ್ ಆಗಿರುವಂತಹ ಫಲಾನುಭವಿಗಳು ಮಾತ್ರ ಅಲ್ಲ, ಆದಾಯ ತೆರಿಗೆ ಮತ್ತು GST ಪಾವತಿ ಮಾಡುವಂತಹ 4,800 ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ಪಡಿತಾ ಇರುವಂತದ್ದು ಸರ್ಕಾರಕ್ಕೆ ಗೊತ್ತಾಗಿದೆ. ಸ್ನೇಹಿತರೆ, ಸರ್ಕಾರದ ನಿಯಮಗಳ ಪ್ರಕಾರ ಕೆಲವು ವರ್ಗದವರು ಈ ಒಂದು ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಸೊ ಆದ್ದರಿಂದ ಅಧಿಕಾರಿಗಳು ಅವರ ಹೆಸರನ್ನು ಪಟ್ಟಿಯಿಂದ ತೆಗೆದು ಹಾಕೋದಕ್ಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಆದ್ರೆ ಕತೆ ಇನ್ನೂ ಮುಗ್ದಿಲ್ಲ ಅಂತಾನೆ ಹೇಳ್ಬೋದು. ಸೊ 1,295 ಮಹಿಳೆಯರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿಲ್ಲ ಎಂಬುದು ಬೆಳಕಿಗೆ ಬಂದಿದೆ. ಇಂಥವರನ್ನು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಇದರಿಂದ ಏನಾಗ್ಬೋದು ಗೊತ್ತಾ? ಸೊ ನೀವು ಅರ್ಹರಾಗಿದ್ರು ಕೂಡ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗದಿದ್ರೆ ಹಣ ಜಮೆ ಆಗುವುದರಲ್ಲಿ ಸಮಸ್ಯೆ ಆಗುತ್ತೆ, ಅಥವಾ ಹಣ ಬರೋದೇ ಸ್ಟಾಪ್ ಆಗುತ್ತೆ. ಸೊ ಹಾಗಾದ್ರೆ ಒಟ್ಟು ಎಷ್ಟು ಜನರ ಹೆಸರು ಈ ಒಂದು ಪಟ್ಟಿಯಿಂದ ಹೊರಬಿಡಲಾಗಿದೆ? ಕೇವಲ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾತ್ರ ಅಂತ ನೋಡೋದಾದ್ರೆ, ಮೃತರಾಗಿರುವಂತಹ 6,624 ಮಹಿಳೆಯರು, IT ಹಾಗೂ GST ಪಾವತಿಸುವಂತ 4,800 ಮಹಿಳೆಯರು ಮತ್ತು ಆಧಾರ್ ಸೀಡಿಂಗ್ ಮಾಡದ 1,295 ಮಹಿಳೆಯರು ಸೇರಿ ಒಟ್ಟು 12,719 ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯ ಪಟ್ಟಿಯಿಂದ ಬಿಡಲಾಗಿರುವಂತದ್ದು. ಸರ್ಕಾರ ಇವರಿಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಒಂದ್ ವೇಳೆ ಅರ್ಹತೆ ಇದ್ರೆ ನೀವು ಅವರು ರೀ ಅಪ್ಲೈ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೋಬಹುದು. ಇಲ್ಲಿ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಎಷ್ಟು ಹೆಸರನ್ನ ಕೈ ಬಿಡುವಂತ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ, ಒಟ್ಟಾರೆಯಾಗಿ 4,30,000ಕ್ಕಿಂತ ಹೆಚ್ಚಿನ ಅನರ್ಹ ಮಹಿಳೆಯರನ್ನ ಇಲ್ಲಿ ಕೈ ಬಿಡುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಮೂಲಗಳ ಪ್ರಕಾರ ಮಾಹಿತಿ ಇರುವಂತದ್ದು. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಏನು ಅಂದ್ರೆ, ಮೃತಪಟ್ಟ 6,624 ಫಲಾನುಭವಿಗಳಲ್ಲಿ, ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾತ್ರ ಮೃತಪಟ್ಟಂತಹ 6,624 ಫಲಾನುಭವಿಗಳಲ್ಲಿ ಈಗಾಗಲೇ 1,777 ಜನರ ಹೆಸರನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪಟ್ಟಿಯಿಂದ ತೆಗೆದು ಹಾಕಿದ್ದಾರೆ ಆಲ್ರೆಡಿ. ಉಳಿದಂತಹ 4,847 ಜನರ ಹೆಸರನ್ನ ತೆಗೆದು ಹಾಕುವಂತ ಪ್ರೋಸೆಸ್ ನಡೀತಾ ಇದೆ ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸಿರುವಂತದ್ದು. ಸೊ ಇದಕ್ಕಿಂತ ಮುಖ್ಯವಾಗಿ ಏನು ಅಂತ ನೋಡೋದಾದ್ರೆ ಮೃತ ಫಲಾನುಭವಿಗಳ ಖಾತೆಗೆ ಈಗಾಗಲೇ ಜಮೆ ಆಗಿರುವಂತಹ ಹಣವನ್ನು ಕೂಡ ವಾಪಸ್ ಪಡೆಯುವಂತಹ ಕೆಲಸವನ್ನು ಕೂಡ ಇಲಾಖೆ ಮಾಡ್ತಾ ಇರುವಂತದ್ದು. ಇದಕ್ಕೆ ಕ್ರಮವನ್ನು ಕೂಡ ಕೈಗೊಂಡಿರುವಂತದ್ದು. ಅಂದ್ರೆ ಈಗ ಮೃತಪಟ್ಟವರ ಹೆಸರಿಗೆ ಇಲ್ಲಿ ಹಣ ಹೋಗಿರುತ್ತೆ, ಅಂದ್ರೆ ಅವರು ಡೆತ್ ಆಗಿರ್ತಾರೆ.
ಆದ್ರೆ ಅವರ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಹೋಗ್ತಾ ಇರುತ್ತೆ, ಅವರು ಅದನ್ನ ಯೂಸ್ ಮಾಡ್ಕೊಂಡಿರಲ್ಲ. ಸೊ ಅಂತ ಹಣವನ್ನ ವಾಪಸ್ ಪಡೆಯೋದಕ್ಕೆ ಸರ್ಕಾರ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಸೊ ಇದು ಬ್ಯಾಂಕ್ ಬ್ಯಾಂಕ್ ಮುಖಾಂತರ ಈ ಒಂದು ಹಣವನ್ನ ವಾಪಸ್ ಸರ್ಕಾರಕ್ಕೆ ಹಾಕಬೇಕು ಅನ್ನುವಂತಹ ಒಂದು ಅಧಿಸೂಚನೆಯನ್ನ ಬ್ಯಾಂಕ್ಗಳಿಗೆ ಕೊಟ್ಟಿದ್ದಾರೆ. ಯಾರು ಮೃತಪಟ್ಟಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಖಾತೆಗೆ ಯಾರಿಗೆ ಬಂದಿದೆ, ಅವರು ಯಾರು ಯೂಸ್ ಮಾಡಿಲ್ಲ ಅಂತವರ ಹಣವನ್ನ ಬ್ಯಾಂಕ್ಗಳ ಮುಖಾಂತರ ಸರ್ಕಾರಕ್ಕೆ ವಾಪಸ್ಸನ್ನು ಪಡೆಯುವಂತ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಈಗ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡೋದಾದ್ರೆ, ಸಾಮಾನ್ಯ ಫಲಾನುಭವಿಗಳು ಈಗ ಏನ್ ಮಾಡ್ಬೇಕು? ಈಗ ನಾವು ಅರ್ಹರಿದ್ದೀವಿ, ನಾವು ಯಾವುದೇ ರೀತಿ ಸ್ಕ್ಯಾಮ್ ಮಾಡಿಲ್ಲ, ನಾವು ಯಾವುದೇ ರೀತಿ ಮೋಸ ಮಾಡಿಲ್ಲ, ನಾವು ಎಲ್ಲಾ ರೀತಿಯಿಂದ ಕೂಡ ಅರ್ಹರಿದ್ದೀವಿ. ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ನೋಡಿ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಅಂತ ನೀವು ಇಮ್ಮಿಡಿಯೇಟ್ ಆಗಿ ನೀವು ಚೆಕ್ ಮಾಡಬೇಕು. ಮೊದಲನೇದಾಗಿ ಏನಂದ್ರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ ಅನ್ನುವಂಥದ್ದು ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಕೋಬಹುದು. ಮೊದಲನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಬ್ಯಾಂಕ್ ಖಾತೆ ಆಕ್ಟಿವ್ ಇದೆಯಾ ಅಂದ್ರೆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರಬೇಕು, ದುಡ್ಡು ಹಾಕೋದಾಗಿರ್ಬೋದು, ತೆಗೆಯೋದಾಗಿರ್ಬೋದು, ಈ ಟ್ರಾನ್ಸಾಕ್ಷನ್ ಆಗ್ತಾ ಇದ್ರೆ ಆಕ್ಟಿವ್ ಇದೆ ಅಂತ ಅರ್ಥ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ ಆಧಾರ್, ಬ್ಯಾಂಕ್ ಮತ್ತು ರೇಷನ್ ಕಾರ್ಡ್ ವಿವರಗಳಲ್ಲಿ ಯಾವುದೇ ತಪ್ಪಿದ್ದರೆ ಸರಿಪಡಿಸಬೇಕು. ಏನು? ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಅಕೌಂಟ್ ಮತ್ತೆ ರೇಷನ್ ಕಾರ್ಡು ಎಲ್ಲ ಈ ಒಂದು 3 ಡಾಕ್ಯುಮೆಂಟ್ ಅಲ್ಲೂ ಕೂಡ ಒಂದೇ ರೀತಿಯಾದಂತ ಇನ್ಫಾರ್ಮೇಶನ್ ಇರಬೇಕು. ಅಂದ್ರೆ 3 ಡಾಕ್ಯುಮೆಂಟ್ ಅಲ್ಲೂ ಕೂಡ ಒಂದೇ ರೀತಿಯಾದಂತ ಹೆಸರು ಇರಬೇಕು, ಮತ್ತೆ ಡೇಟ್ ಆಫ್ ಬರ್ತ್ ಸೇಮ್ ಇರಬೇಕು, ಮತ್ತೆ ಅಡ್ರೆಸ್ ಕೂಡ ಸೇಮ್ ಇರಬೇಕು. ಇದು ಮೂರನೇದಾಗಿ. ಇನ್ನು ನಾಲ್ಕನೇದಾಗಿ ನೋಡೋದಾದ್ರೆ, ಅಂಗನವಾಡಿ ಕಾರ್ಯಕರ್ತರು ಅಂದ್ರೆ ಆಶಾ ಕಾರ್ಯಕರ್ತರು ಏನಾದ್ರು ಬಂದು ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಹತ್ರ ಏನಾದ್ರು ಮಾಹಿತಿಯನ್ನ ಕೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಆಧಾರ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಏನೇ ಇದ್ರೂ ಕೂಡ ನಿಜವನ್ನ ಹೇಳಿ, ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಯನ್ನ ಕೊಡಬೇಡಿ. ಮುಖ್ಯವಾಗಿ ಯೋಜನೆ ಲಾಭವನ್ನ ಪಡೆಯೋದಕ್ಕೆ ಸುಳ್ಳು ಮಾಹಿತಿಗಳನ್ನ ಕೊಡಬೇಡಿ. ಯಾಕಂದ್ರೆ ಸರ್ಕಾರ ಈಗ ಸಂಪೂರ್ಣ ಪರಿಶೀಲನೆಯನ್ನ ಮಾಡ್ತಾ ಇದೆ. ಹಾಗಾಗಿ ಏನ್ ಇನ್ಫಾರ್ಮೇಶನ್ ಇದೆಯೋ ಅದನ್ನೇ ಮಾತ್ರ ಕೊಡಿ. ನೀವೇನಾದ್ರೂ ಅರ್ಹರಾಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ತಪ್ಪು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಹೋಗ್ಬೇಡಿ. ಸ್ನೇಹಿತರೆ, ಈ ಒಂದು ನ್ಯೂಸ್ ಅನ್ನ ಕೇಳಿದ ನಂತರ ಸುಮಾರು ಜನರು ಒಂದು ತಪ್ಪು ತಿಳ್ಕೊಂತಾರೆ. ಏನು ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ರದ್ದಾಗಿ ಹೋಯ್ತೇನೋ, ಇನ್ ಮುಂದೆ ಹಣನೇ ಬರೋದಿಲ್ಲ ಅಂತ ಅನ್ಕೊಳ್ತಾರೆ. ಸೊ ಯಾರು ಅರ್ಹರಿದ್ದೀರಾ ಅವರು ಯಾವುದೇ ರೀತಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ, ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾಗಿ ಇಟ್ಕೊಳ್ಳುವಂತದ್ದು ತುಂಬಾ ಇಂಪಾರ್ಟೆಂಟ್. ಆಗ ಮಾತ್ರ ನಿಮ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಒಂದು ಸಣ್ಣ ನಿರ್ಲಕ್ಷ್ಯ ಮಾಡೋದ್ರಿಂದ ಹಣ ನಿಲ್ಲುವಂತ ಸಾಧ್ಯತೆ ಇರುತ್ತೆ. ಸೊ ದಾಖಲೆಗಳು ಸರಿಯಾಗಿದ್ರೆ ಯಾವುದೇ ಸಮಸ್ಯೆ ನಿಮ್ಗೆ ಬರೋದಿಲ್ಲ. ಒಂದ್ ವೇಳೆ ನಿಮ್ಗೆ ಏನಾದ್ರು ಕೆಲವು ತಿಂಗಳುಗಳಿಂದ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾನೆ ಇಲ್ಲ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ಚೆಕ್ ಮಾಡ್ಬೇಕು ಅಂದ್ರೆ, ಗ್ರಾಮವನ್ನು, ಕರ್ನಾಟಕವನ್ನು ಮತ್ತೆ ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಮಾಡ್ತಾರೆ, ಅಲ್ಲಿ ಹೋಗಿ ಚೆಕ್ ಮಾಡಿಸಿ. ಸೊ ಏನಾದ್ರು ತೊಂದರೆ ಇದ್ರೆ ಅಲ್ಲಿ ಗೊತ್ತಾಗುತ್ತೆ. ಏನಾದ್ರು ತೊಂದರೆ ಇದೆ ಅಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ, ಅದಕ್ಕೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಪರಿಹಾರವನ್ನ ಕೊಡ್ತೀನಿ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಈ ಒಂದು ಪರಿಶೀಲನೆ ಮಾಡ್ತಾ ಇದ್ರು ಕೂಡ ಯಾರು ಸೇಫ್ ಆಗಿರ್ತಾರೆ ಮತ್ತೆ ಯಾರು ಅಲರ್ಟ್ ಆಗಿರಬೇಕು ಅನ್ನುವಂಥದ್ದನ್ನ ಇವಾಗ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಜೀವಂತವಾಗಿ ಇದ್ದು ದಾಖಲೆಗಳು ಸರಿಯಾಗಿದ್ರೆ ನಿಮ್ಗೆ ಹಣ ಬರ್ತಾ ಇರುತ್ತೆ, ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದ್ರೆ ಅವ್ರಿಗೂ ಯಾವುದೇ ಸಮಸ್ಯೆ ಇಲ್ಲ. ಬ್ಯಾಂಕ್ ಖಾತೆ ಆಕ್ಟಿವ್ ಇದ್ರೆ ಯಾವುದೇ ಸಮಸ್ಯೆ ಇಲ್ಲ. ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮಾಹಿತಿಯಲ್ಲಿ ಏನು ಮಿಸ್ ಮ್ಯಾಚಿಂಗ್ ಇಲ್ಲ. ಅಡ್ರೆಸ್ ಸೇಮ್ ಇದೆ, ಸ್ಪೆಲ್ಲಿಂಗ್ ಸೇಮ್ ಇದೆ, ಡೇಟ್ ಆಫ್ ಬರ್ತ್ ಸೇಮ್ ಇದೆ. ಎಲ್ಲಾನು ಕೂಡ 3 ಡಾಕ್ಯುಮೆಂಟ್ ಅಲ್ಲಿ ಒಂದೇ ರೀತಿ ಸೇಮ್ ಇದೆ ಅಂದ್ರೆ ಅದಕ್ಕೂ ಕೂಡ ಇದರಿಂದನೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಮತ್ತೆ ನಿಮ್ಗೆ ಕಾಲಕ್ಕೆ ಹಣ ಬಿಡುಗಡೆ, ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇದ್ದಾಗ ಹಣ ಬರ್ತಾ ಇದ್ರೆ ನಿಮ್ಗೆ ಅದ್ರ ಯಾವುದೇ ಸಮಸ್ಯೆ ಇಲ್ಲ, ಇನ್ ಮುಂದೆನೂ ಕೂಡ ಬರುತ್ತೆ. ಒಂದ್ ವೇಳೆ ಏನಾದ್ರು IT ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಥವಾ GST ಪಾವತಿದಾರರ ಪಟ್ಟಿಯಲ್ಲಿ ನೀವೇನಾದ್ರೂ ಇಲ್ಲ ಅಂದ್ರೆ ನಿಮ್ಗೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಪಾವತಿ ಮಾಡುವಂತಹ ಲಿಸ್ಟ್ ಅಲ್ಲಿ ನೀವೇನಾದ್ರೂ ಬಂದ್ರೆ ಸೊ ನಿಮ್ಗೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಪರಿಶೀಲನೆ ವೇಳೆ ನಿಮ್ಗೆ ಹಣ ಬರೋದು ಸ್ಟಾಪ್ ಆಗುತ್ತೆ. ಓಕೆನಾ? ಅಧಿಕಾರಿಗಳ ದಾಖಲೆಗಳಲ್ಲಿ ಯಾವುದೇ ಸಮಸ್ಯೆ ಆಗದಿರುವಂತ, ನೀವು ಹಾಕಿರುವಂತ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಅಲ್ಲಿ ಯಾವುದೇ ರೀತಿ ಸುಳ್ಳು ಮಾಹಿತಿಯನ್ನ ಕೊಟ್ಟಿಲ್ಲ ಅಂತಂದ್ರೆ ಆಗ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನ್ನು ಯಾರು ಅಲರ್ಟ್ ಆಗಿರ್ಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಈ ಒಂದು ಪರಿಶೀಲನೆ ವೇಳೆ ಯಾರು ಅಲರ್ಟ್ ಆಗಿರ್ಬೇಕು? ಕಳೆದ ಕೆಲವು ತಿಂಗಳುಗಳಿಂದ ಹಣ ಬಂದಿಲ್ಲದವರು, ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತೀರಾ, ಸುಮಾರು ಒಂದು ಕಂತುಗಳನ್ನ ನೀವು ಪಡ್ಕೊಂಡಿರ್ತೀರ, ಆದ್ರೆ ಒಂದ್ 2-3 ತಿಂಗಳಿಂದ ನಿಮ್ಗೆ ಹಣ ಬರ್ತಾನೆ ಇರೋದಿಲ್ಲ.
ಸೊ ಯಾಕೆ ಅಂತ ನೀವು ಟೆಸ್ಟ್ ಕೂಡ ಮಾಡಿರೋದಿಲ್ಲ, ಏನು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆ ರೀತಿ ಏನಾದ್ರು ಕಳೆದ ಕೆಲವು ತಿಂಗಳಿಂದ ನಿಮ್ಗೆ ಏನಾದ್ರು ಹಣ ಬಂದಿಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ, ಅಥವಾ ಏನೋ ತೊಂದರೆ ಆಗಿದೆ ಅಂತ ಅರ್ಥ. ಅದನ್ನ ನೀವು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕು. ಬೆಂಗಳೂರನ್ನು ಗ್ರಾಮವನ್ನು ಈ ಒಂದು ಕೇಂದ್ರಗಳಲ್ಲಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ತಾರೆ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಏನ್ ತೊಂದರೆ ಆಗಿದೆ ಅಂತ. ಇನ್ನು ಎರಡನೇದಾಗಿ ಆಧಾರ್ ಸೀಡಿಂಗ್ ಮಾಡಿಸಿದವರು, ಅಂದ್ರೆ ಆಧಾರ್ ಸೀಡಿಂಗ್ ಅಂದ್ರೆ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವಂತವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇನ್ನು ಬ್ಯಾಂಕ್ ಖಾತೆಗೆ ಅಂದ್ರೆ ಆಧಾರ್ ಸೀಡಿಂಗ್ ಮಾಡಿಸಿ, ಸೊ ಓಕೆನಾ, ಆಧಾರ್ ಸೀಡಿಂಗ್ ಯಾರು ಮಾಡಿಸಿಲ್ಲ ಅವ್ರು ಮಾಡಿಸಿ. ಬ್ಯಾಂಕ್ ಖಾತೆ ಸಮಸ್ಯೆ ಇರುವಂತವ್ರು, ಆಕ್ಟಿವ್ ಇಲ್ಲದೆ ಇರುವಂತದ್ದು ಅಥವಾ ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಇರುವಂತದ್ದು, ಸೊ ಈ ರೀತಿಯಾಗಿರುವಂತ ಸಮಸ್ಯೆಗಳು, ಅದನ್ನು ಕೂಡ ಏನಾದ್ರು ಸಮಸ್ಯೆ ಇದ್ರೆ ನೀವು ಅದನ್ನ ಸರಿಪಡಿಸಬೇಕು. ದಾಖಲೆಗಳಲ್ಲಿ ಹೆಸರು ಅಥವಾ ಮಾಹಿತಿಯ ವ್ಯತ್ಯಾಸ ಇರುವಂತದ್ದು, ನಾನು ಆಗ್ಲೇ ಹೇಳಿದೆ, ನೇಮ್ ಮಿಸ್ ಮ್ಯಾಚ್ ಇರ್ಬೋದು, ಅಡ್ರೆಸ್ ಮಿಸ್ ಮ್ಯಾಚ್ ಇರ್ಬೋದು, ಅದೆಲ್ಲಾನು ಕೂಡ ನೀವು ನೋಡ್ಕೊಂಡು ರೆಡಿ ಮಾಡಿಸ್ಬೇಕಾಗುತ್ತೆ, ಅದನ್ನ ಸರಿಪಡಿಸಬೇಕಾಗುತ್ತೆ. ಇನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರೂ ಬದಲಾವಣೆ ಆಗಿದ್ರೆ, ಅಂದ್ರೆ ಕುಟುಂಬದಲ್ಲಿ ಏನಾದ್ರೂ ಬದಲಾವಣೆ ಆಗಿದ್ರೆ, ಅಂದ್ರೆ ಫಲಾನುಭವಿ ಏನಾದ್ರೂ ಮೃತಪಟ್ಟಿದ್ರೆ ಅಥವಾ ಕುಟುಂಬದ ಮಾಹಿತಿಯಲ್ಲಿ ಏನಾದ್ರೂ ಬದಲಾವಣೆ ಇದ್ರೆ ಅದನ್ನ ಅಧಿಕಾರಿಗಳಿಗೆ ತಿಳಿಸಿ ಅದನ್ನ ತಿದ್ದುಪಡಿ ಮಾಡಿಸ್ಬೇಕು. ಅಥವಾ ಕುಟುಂಬದ ಯಜಮಾನಿ ಏನಾದ್ರೂ ತೀರ್ಕೊಂಡಿದ್ರೆ ಅವರ ಹೆಸರನ್ನ ಬದಲಾವಣೆ ಮಾಡುವಂತದ್ದು, ಸೊ ಈ ರೀತಿಯಾಗಿ ಮಾಡಿರ್ಬೇಕಾಗುತ್ತೆ. ಮತ್ತೆ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿದೆಯಾ, ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ, ಅಂದ್ರೆ ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದ್ರು, ಏನಾದ್ರು ರಿಜೆಕ್ಟ್ ಆದ್ರು, ಯಾವುದೇ ರೀತಿ ತೊಂದರೆ ಇದ್ರು ಕೂಡ ಆ ಒಂದು ಮೊಬೈಲ್ ನಂಬರ್ಗೆ ಬರುತ್ತೆ. ಹಾಗಾಗಿ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿದೆಯಾ, ಅಪ್ಡೇಟ್ ಆಗಿಲ್ಲ ಅಂದ್ರೆ ನೀವು ಮೊಬೈಲ್ ನಂಬರ್ ಅನ್ನ ಬ್ಯಾಂಕ್ ಅಕೌಂಟ್ಗೆ ಮತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ. ಇದಿಷ್ಟು ಸದ್ಯದ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಅಪ್ಡೇಟ್. ಇನ್ನು ಹೆಚ್ಚಿನ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಏನೇನು ಡೌಟ್ಸ್ ಇದೋ ಕಾಮೆಂಟ್ ಮಾಡಿ, ಅದಕ್ಕೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಹಾಗಾಗಿ ನಾನು ಹೇಳಿರುವಂತಹ ವಿಷಯಗಳ ಬಗ್ಗೆ ಗಮನ ಕೊಡಿ, ನಾನು ಹೇಳಿರುವಂತಹ ಪಾಯಿಂಟ್ಸ್ ಅನ್ನ ಚೆಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.